ನಾನು ಆಫೀಸಿಗೆ ಹಿಂಗೆ ಹೋದ್ನಲ್ಲ, ಹೋದಾಗ ನಮ್ಮ ವಾಜಪೇಯಿ ಇದ್ನಲ್ಲ, ಗೋಪಾಲ್ ವಾಜಪೇಯಿ ಅಂತ ಹೇಳಿದ್ನಲ್ಲ, ಅವರು ಏನೋ ಬರೀತಾ ಕೂತಿದ್ರು. ನನಗೆ ಹೋದ ತಕ್ಷಣ ಅವ್ರು ಏನು ಮಾಡಿದ್ರು, ಚಕ್ಕಂತೆಲ್ಲ ಎತ್ಕೊಟ್ಟು ಚಪ್ಪ ಬಂದು ನಮ್ಗೆ ಯಾರು ಯಾಕಂದ್ರೆ ಯಾರು ಹೊಸಬ ಯಾರು ತುಂಬ ಚೆನ್ನಾಗಿ ಬಂದಿದ್ದಾನೆ ಅಂತ ಅನ್ಕೊಂಡು ಮಾತಾಡ್ತಿದ್ವಿ. ಯಾರು ಹೊಸಬ ಸರ್, ಎಷ್ಟು ಚೆನ್ನಾಗಿ ಬಂದಿದ್ದಾನಂತೆ. ಪೆದ್ದ ಹೊಸಬ ಅಲ್ಲ ಕಣೋ, ನೀವು ವಾಜಪೇಯಿ ಏನು ಇಡೀ ಆಫೀಸಲ್ಲಿ ಹಾಗಾದ್ರು ಹೇಳಿದ್ರೆ ನನ್ನ ಸಂಬಳ ಹೋಗುತ್ತೆ, ಕೆಲಸ ಹೋಗುತ್ತೆ. ಅವತ್ತು ಹೆಂಗಿತ್ತು ಅಂದರೆ, ನೀವು ಸಿನಿಮಾಕಿಂದವ್ರು ಬರೋದ್ರೆ ನಿಮ್ಮ ಕೆಲಸ ಹೋಗ್ತೀವಿ. ನಮ್ಮ ಎಡಿಟರ್ ಅಲ್ವಾ, ಚೀಫ್ ಅಲ್ವಾ. ನಾನು ಕೇಳಿದೆ, ಸರ್ ನೀವು ಹೋಗಿ ನನಗೆ ಹೇಳಿಲ್ಲ ಅಂತ ಸೀಕ್ರೆಟ್ ಮಾಡ್ತಿದ್ರಲ್ಲ, ಜೊತೆಲ್ಲ ಕೂತ್ಕೊಂಡು ಲೆಟ್ರ್ ಬರೆದು ಮೇಲ್ ಕಳ್ಸಿ ಕೇಳಿದೆ, ನೀವು ಹಾಡು ಬರೋದ್ರಲ್ಲ ನನಗೆ ಸಾರಿ ಅಂತ ಕೈ ಮುಗಿದ್ರಲ್ಲ, ಅವತ್ತು ನಿಮ್ಮ ಪರಿಸ್ಥಿತಿ ಹೆಂಗಿತ್ತು, ಯಾಕೆ ಹಂಗೆ ಮಾಡಿದೆ ಅಂತ ಕೇಳಿದೆ. ಮದ್ರಾಸ್ನಲ್ಲಿ ಸ್ವಾಗತ್ ಹೋಟೆಲ್ಲು, ಇಲ್ಲಾಂದರೆ ಪಾಮ್ಗಳು ಅಂತ 2 ಹೋಟೆಲ್. ನಮ್ಮ ಕನ್ನಡ ಡೈರೆಕ್ಟರ್ಸ್ ಯಾರೇ ಹೋದ್ರು ಅಲ್ಲೇ ಉಳ್ಕೊಬೇಕು. ವಿಷಯಕ್ಕೆ ಅಲ್ಲಪ್ಪ, ಈಗ ನೋಡಿದ್ರೆ 9 ಗಂಟೆ 11:30ಗೆ ಮೈಸೂರಿಂದ ಬಸ್ ಇದೆ ಚೆನ್ನೈಗೆ. ಅಷ್ಟೊಳಗೆ ನಾನು ಹಾಡು ಬರ್ಕೊಡ್ಬೇಕು. ಬರೀ ಈಗ ಏಕಾಕೆ ಬರ್ಕೊಡು ಅಂದ್ರೆ ಏನು ಬರ್ಕೊಡೋಕ್ಕಾಗುತ್ತೆ? ಹಂಗಂತ ಅಂದಾಗ ಆ ಕಡೆಯಿಂದ ಶಂಕರ್ ಅವ್ರಿಗೆ ಏನು ಕೇಳಿದ್ರು ಕೊಡ್ತೀರಿ ಏನು, ಏನು ಕೊಡ್ತಾನೆ ಅಂತ ಕೇಳಿದ್ರಲ್ವಾ, ನೀವೇನು ಕೇಳಿದ್ರು ಕೊಡ್ತಾರೆ ಅಂತ ಹೇಳ್ಬಿಡು. ಅವ್ರು ಫೋನ್ ಇಟ್ಬಿಟ್ರು, ಬಂದು ಚಂದ್ರಶೇಖರ್ ಹೇಳಿದಂತೆ, ಸರ್ ನೀವೇನು ಕೇಳಿದ್ರು ಕೊಡ್ತಾರಂತೆ. ಸರ್, ಅದಾದ್ಮೇಲೆ ನಮ್ಗೆ ಜನರಲ್ ಆಗಿ ಇನ್ನೊಂದು ಕಾಡು ಅಂತ ಹಾಡು ನಾಗಾಭರಣ ಸರ್ ನಿರ್ದೇಶನ ಮಾಡಿರುವಂಥದ್ದು, ಕಾರ್ನಾಡ್ರವರ ಒಂದು ರೈಟಿಂಗ್ ಅಲ್ಲಿ ಇರುವಂಥದ್ದು, ಸಿ ಅಶ್ವಥ್ ಸರ್ ಮ್ಯೂಸಿಕ್ ಮಾಡಿರೋದು ಕಂಬದ ಮೇಲಿನ ಗೊಂಬೆ ಅನ್ನುವಂಥ ಹಾಡು. ಅದ್ರದ್ದು ತುಂಬಾ ಚೆನ್ನಾಗಿದೆ ಅಂತ ಇದನ್ನೆಲ್ಲ ಕೇಳಿದ್ವಿ. ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇನ ನಿನ್ನ ನಗಿಯನ್ನ. 98ನೇ ಇಸ್ವಿನಲ್ಲಿ ನಾನು ಸಂಯುಕ್ತ ಕರ್ನಾಟಕ ಅಲ್ಲಿ ಕೆಲಸ ಮಾಡ್ತೇನೆ. ಸಂಯುಕ್ತ ಕರ್ನಾಟಕದಲ್ಲಿ ಕರ್ಮಾವರ ಮ್ಯಾಗ್ಸಿನ್ ಬರುತ್ತೆ, ಕರ್ಮಾವರದಲ್ಲಿ ನನ್ನ ಕೆಲಸ. ನಮಗೆ ಚೀಫ್ ಆಗಿದ್ದು ಗೋಪಾಲ್ ವಾಜಪೇಯಿ ಅಂತ. ಆಯ್ತಾ, ಸೊ ನಾವೇನು ಮಾಡ್ತಿದ್ವಿ, ಮ್ಯಾಗಝಿನ್ ಸೆಕ್ಷನ್ಗೆ ಸೋಮವಾರದಿಂದ ಶನಿವಾರ ಕೆಲಸ, ಭಾನುವಾರ ರಜೆ. ಸೊ ನಾವು ತುಂಬ ಹೆಚ್ಚುವರಿ ಕೆಲಸ ಇದ್ದರೆ ಭಾನುವಾರ ಆಫೀಸ್ಗೆ ಹೋಗೋದು, ನಮ್ಗೆ ಯಾವಾಗ ಬೇಕಾದ್ರೂ ತಗೋಬೋದು. ಹಂಗಿತ್ತು. ಒಂದು ಭಾನುವಾರ ನಾನು ಕೆಲ್ಸಕ್ಕೆ ಹೋದೆ ಆಫೀಸ್ಗೆ ಹೋದೆ ಅಂತಂದರೆ ಆಗಾಗಲೇ ಅಂದಾಜು 11:30-12 ಗಂಟೆ ಆಗಿತ್ತು ಮಧ್ಯಾಹ್ನ. ನಾನು ಆಫೀಸಿಗೆ ಹಿಂಗೆ ಹೋದ್ನಲ್ಲ, ಹೋದಾಗ ನಮ್ಮ ವಾಜಪೇಯಿ ಇದ್ನಲ್ಲ, ಗೋಪಾಲ್ ವಾಜಪೇಯಿ ಅಂತ ಹೇಳಿದ್ನಲ್ಲ, ಅವರು ಏನೋ ಬರೀತಾ ಕೂತಿದ್ರು. ನನಗೆ ಹೋದ ತಕ್ಷಣ ಅವ್ರು ಏನು ಮಾಡಿದ್ರು, ಚಕ್ಕಂತೆಲ್ಲ ಎತ್ಕೊಟ್ಟು ಚಪ್ಪ ಬಂದು ಇಟ್ಕೊಂಡ್ಬಿಟ್ರು, ಮಾತೇ ಇಲ್ಲ. ನಾನು ಸರ್ ನಮಸ್ಕಾರ ಅಂದೆ, ಆಯಿತು. ಎಲ್ಲೋ ಉಸ್ಕೋತಾ ಇದ್ದಾರೆ, ನನಗೇನೋ ಗೊತ್ತಾಗದೆ ಆಮೇಲೆ 1 ಗಂಟೆ 2 ಗಂಟೆ ಆಯಿತು. ಅವೆಲ್ಲ ತಗೊಂಡು ಹೊಟ್ಟೆವರು. ನನ್ನ ಮನುಷ್ಯ ಯಾಕೆ ಹಿಂಗೆ ಮಾಡಿದ್ರು, ಏನು ಆಯಿತು ಅಂದ್ಕೊಂಡು ನಾನು ಪಾಡಿನ ಕೆಲಸ ಮುಗಿಸಿ 5 ಗಂಟೆಗೆ ನಾನು ಮನೆಗೆ ಹೋಗಿ ಒಂದು 2 ತಿಂಗಳಾಯಿತು. 2 ತಿಂಗಳು ಸುಮ್ಮನೆ ಕೆಲಸ ಮಾಡ್ತಾಯಿದ್ವಿ. ಕೆಲಸ ಮಾಡ್ತಾಯಿದ್ರೆ ಆಗ ಟೈಮಲ್ಲಿ ಎಲ್ಲ ನಾಗಮಂಡಲ ಕ್ಯಾಸೆಟ್ ಬಂತು. ನಾಗಮಂಡಲ ಕ್ಯಾಸೆಟ್ ಬಂತು, ಎಲ್ಲ ಹಾಡು ಇಟ್ಟು ಸೂಪರ್ ಹಾಡು ಅಂತಾರೆ ಎಲ್ಲರೂ, ಒಳ್ಳೆ ಆಲ್ಬಮ್. ಆಮೇಲೆ ನಾವು ಫ್ರೆಂಡ್ಸ್ ಮಾತಾಡ್ತೀವಲ್ಲ, ಆಮೇಲೆ ಹಾಡು ಬರ್ದವ್ರು ಯಾರು ಅಂದರೆ ಗೋಪಾಲ ಯಾಜ್ಞಿಕ್ ಅಂತದೆ. ನಮ್ಗೆ ಯಾರು ಯಾಜ್ಞಿಕ್ ಅಂದ್ರೆ ಯಾರು ಹೊಸಬ ಯಾರು ತುಂಬ ಚೆನ್ನಾಗಿ ಬಂದಿದ್ದಾನೆ ಅಂತ ಅನ್ಕೊಂಡು ಮಾತಾಡ್ತಿದ್ದು. ವಿಜಯನಗರದಲ್ಲಿ ನನ್ನ ಸೀನಿಯರ್ ಫ್ರೆಂಡ್ ಒಬ್ಬರು RGL ನಾಗರಾಜ್ ಅಂತ. ಸೊ ಅವ್ರ ಹತ್ರ ಹೋದಾಗ ಸುಮ್ಮನೆ ಕ್ಯಾಶುವಲ್ ಮಾತಾಡ್ತಾರೆ. ಕಾಫಿ ಕುಡಿತಾ ಕೂತಿದ್ದಾಗ ಅವ್ರು ಕೇಳಿದ್ರು, ಮಣಿ ಹಾಡು ಕೇಳಿದ್ಯಾ ಅಂತ. ಸರ್ ಸೂಪರ್ ಅಂತ, ಯಾರೋ ಹೊಸಬ ಸರ್, ಎಷ್ಟು ಚೆನ್ನಾಗಿ ಬಂದಿದ್ದಾನಂತೆ. ಪೆದ್ದ ಹೊಸಬ ಅಲ್ಲ ಕಣೋ, ನೀವು ವಾಜಪೇಯಿ ಏನು. ನಾನು ಹೌದಾ, ನಮ್ಮ ಗೋಪಾಲ್ ವಾಜಪೇಯಿ ಗೋಪಾಲ್ ಯಾಜ್ಞಿಕ್ ಅಂತಿದ್ಯಲ್ಲ ಸರ್ ಅಂದೆ. ಸುಮ್ಮನೆ ಹೆಸರು ಚೇಂಜ್ ಮಾಡಿದಾರೆ ಅಷ್ಟೇ, ಅವ್ರ ಹೆಸರು ಗೋಪಾಲ್ ವಾಜಪೇಯಿ, ಸಿನಿಮಾಕ್ಕೆ ಮಾತ್ರ ಗೋಪಾಲ್ ಯಾಜ್ಞಿಕ್ ಅಂದ್ರು. ಆಮೇಲೆ ನನಗೆ ಶಾಕ್ ಆಯಿತು. ಶಾಕ್ ಆದಮೇಲೆ ನಾನೇನು ಮಾಡಿದೆ, ಸೀದಾ ಆಫೀಸಿಗೆ ಬಂದು ಅವ್ರು ಇದ್ರೊಳಗೆ ಕೂತಿರೋ, ನಮ್ಮ ಎಡಿಟರ್ ಅಲ್ವಾ, ಚೀಫ್ ಅಲ್ವಾ. ನಾನು ಕೇಳಿದೆ, ಸರ್ ನೀವು ಹೋಗಿ ನನಗೆ ಹೇಳಿಲ್ಲ ಅಂತ ಸೀಕ್ರೆಟ್ ಮಾಡ್ತಿದ್ರಲ್ಲ, ಜೊತೆಲ್ಲ ಕೂತ್ಕೊಂಡು. ಅವ್ರ ತಕ್ಷಣ ಹಿಂಗೆ ಹೇಳ್ಬೇಡ,
ಇಡೀ ಆಫೀಸಲ್ಲಿ ಯಾಕಾದ್ರು ಹೇಳಿದ್ರೆ ನನ್ನ ಸಂಬಳ ಹೋಗುತ್ತೆ, ಕೆಲಸ ಹೋಗುತ್ತೆ. ಓಕೆ ಓಕೆ. ಅವತ್ತು ಹೆಂಗಿತ್ತು ಅಂದರೆ, ನೀವು ಸಿನಿಮಾಕಿಂದವ್ರು ಬರೋದ್ರೆ ನಿಮ್ಮ ಕೆಲಸ ಹೋಗ್ತಿತ್ತು. ನಿಮ್ಮ ಆಫೀಸ್ ಅಂದರೆ ಆಫೀಸ್ ಕೆಲಸ ಮಾತಾ ಮಾಡಬೇಕು. ಅದಂತ ಏನು ಲೆಕ್ಕ ಆಗ್ತಿದ್ರು ಅಂದರೆ, ಸಿನಿಮಾದೊಳಗೆ ಸಂಪಾದನೆ ಮಾಡ್ತಾನೆ, ಆಫೀಸ್ ಸಂಪಾದನೆ ಮಾಡ್ತಾನೆ. ಎರಡೆರಡು ಸಂಪಾದನೆ. ಸತ್ಯ ಹೇಳ್ಬೇಕು ಅಂದರೆ, ಯಾವತ್ತು ಸಿನಿಮಾದಲ್ಲಿ ಕೆಲಸ ಅಂದರೆ, ಒಂದು ಹಾಡು ಬರೀತೀರಿ ನೀವು ಅಂದರೆ 200 ರೂಪಾಯಿ ಕೊಡ್ತಿದ್ರ, 500 ರೂಪಾಯಿ ಕೊಡ್ತಿದ್ರ, ಅಷ್ಟೇ ಫ್ರೆಂಡ್ಶಿಪ್. ಹೌದೌದು. ಈಗ ನಮ್ಗೆ ತುಂಬ ಕ್ಲೋಸ್ ಇರೋರು ಅಂತಂದರೆ ಫ್ರೆಂಡ್ಶಿಪ್ ಅಂತ ಮಾಡ್ಕೊಡ್ತೀವಿ ಅಂದರೆ, ನೀವು ಕೇಳಿದಾಗ ನಾವಿನ್ನ ಹಾಕಲ್ಲ, ಅವ್ರು ಬರ್ಕೊಟ್ಬಿಡ್ತಿದ್ರು. ಹೌದೌದು ಸರ್. ಬಟ್ ಆಫೀಸಲ್ಲಿ ಆ ಥರ ಹಾಕಿದ್ರಲ್ಲ, ಕಾರಲಿಲ್ಲ. ಹೌದು. ಹಂಗಂದ್ಮೇಲೆ ನನಗೆ ತುಂಬ ಖುಷಿನವ್ರು ಕಳ್ಕೊಳಿಲ್ವಲ್ಲ ಅಂತ ಅನ್ನಿಸ್ತು. ಹಂಗಂತ ಅನ್ಸಿದ್ಮೇಲೆ ಸ್ಟಾಪ್ ಅದು ಮುಗೀತು. ಮುಗಿದ್ಮೇಲೆ 10 ವರ್ಷ ಆದಮೇಲೆ ನಾನೇ 2007 98 ಹಿಂಗಾಯ್ತು. 10 ವರ್ಷ ಆದಮೇಲೆ ಹಾಲು ಹುಟ್ಟಿದ ಸಮಯ ಬರೋದ್ನಲ್ಲ, ಹಾಲು ಹುಟ್ಟಿದ ಸಮಯ ಬರೆದಾಗ ಅವ್ರು ಕೇಳಿದೆ. ಅವ್ರಷ್ಟೊತ್ತಿಗೆ ಸಂಯುಕ್ತ ಕರ್ನಾಟಕ ಬಿಟ್ಟು ಹೈದರಾಬಾದಲ್ಲಿ ಟಿವಿನಲ್ಲಿ ಕೆಲಸ ಮಾಡ್ತಾಯಿದ್ರು ವಾಜಪೇಯಿ. ಟೆಲಿವಿಷನ್ ಅವ್ರಿಗೆ ಲೆಟ್ರ್ ಬರೆದು ಮೇಲ್ ಕಳಿಸಿ ನೀವು ಹಾಡು ಬರೋದ್ರಲ್ಲ, ನನಗೆ ಸಾರಿ ಅಂತ ಕೈ ಮುಗಿದ್ರಲ್ಲ, ಅವತ್ತು ನಿಮ್ಮ ಪರಿಸ್ಥಿತಿ ಹೆಂಗಿತ್ತು, ಯಾಕೆ ಹಂಗೆ ಮಾಡಿದೆ ಅಂತ ಕೇಳಿದೆ. ಅವರು ಅಯ್ಯೋ ಏನು ಮಾಡೋದಪ್ಪ, ನನಗೆ ಕಷ್ಟ, ಫ್ರೆಂಡ್ಶಿಪ್ಪು, ಫ್ರೆಂಡು ಕಳ್ಕೊಳಕ್ಕಾಗಲ್ಲ, ಕೆಲಸ ಕೊಳಕ್ಕಾಗಲ್ಲ, ಹಂಗಿತ್ತು. ಆಮೇಲೆ ಬರ್ದದ್ದು ಎಲ್ಲಿ ಅಂತಾರೆ, ಮೀನರ್ವಾ ಹೋಟೆಲ್ ಹತ್ರ, ಮೀನರ್ವಾ ಸರ್ಕಲಲ್ಲಿ ಕಾಮಾತ್ ಹೋಟೆಲ್ ಅಂತಿತ್ತು ಮೊದಲು, ಈಗಿಲ್ಲ, ಅದು ಡೆಮಾಲಿಷ್ ಮಾಡಿದ್ದಾರೆ. ಆ ಕಾಮಾತ್ ಹೋಟೆಲ್ನಲ್ಲಿ ಕೂತ್ಕೊಂಡು ಬರ್ತಿತ್ತು. ಸರಿ, ಯಾಕೆ ಬರ್ದಿದೆ ಸರ್ ಅಂದೆ. ಹೇಗೆ ಬರೋದು ಅಂದರೆ, ಯಾವಾಗಲೂ ಭಯ, ಕೆಲಸ ಹೋಗುತ್ತೆ. ನಾನು ಬರೀತಾ ಇದ್ದೀನಿ ಅಂತ ಗೊತ್ತಾದರೆ ಕೆಲಸ ಹೋಗುತ್ತೆ. ಕೆಲಸ ಹೋದರೆ ಹುಬ್ಬಳ್ಳಿಯಲ್ಲಿ ಹೆಂಡತಿ ಮಕ್ಕಳು ಬಾಡಿಗೆ ಮನೆ ಅಲ್ಲ, ಅದು ಅವ್ರು ಕೊಡೋಕ್ಕೆ ಕಾಸಿಲ್ಲ. ಇಲ್ಲ ಈಗ ಹಾಡು ಬೇಡ ಅಂತ ಅಂದರೆ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಕಳ್ಕೊಬೇಕು, ಕ್ಲೋಸ್ ಫ್ರೆಂಡ್ಸು ಅಹಂಕಾರ ಅವನಿಗೆ ಅಂತ ಅನ್ಕೋತಾರೆ. ಈ ಒತ್ತಡದಲ್ಲಿ ಬರೀಬೇಕಾಗಿ ಬಂತು. ಸೊ ಏನು ಬರೀಬೇಕು ಅಂತಂದರೆ ಕೊನೆಗೆ ಅವರು ಕಂಡೀಷನ್ ಹಾಕಿದ್ದೆ, ಸಿ ಅಶ್ವತ್, ಆ ಮ್ಯೂಸಿಕ್ ಡೈರೆಕ್ಟ್ರು ಸಿ ಅಶ್ವತ್ ಅವರು, ನೋಡಿ ವಾಜಪೇಯಿ, ಇನ್ನು 10 ದಿನ ಟೈಮ್ ಕೊಡ್ತೀನಿ, 10 ದಿನದೊಳಗೆ ಕೊಡಬೇಕು. ಈಗ ಕೊಡಲೇ ಇಲ್ವಾ, ನಿಮ್ಮ ಆಫೀಸಿಗೆ ಬಂದು ಹೇಳ್ಬಿಡ್ತೀನಿ. ಹಾಡು ಕೊಡಲಿಲ್ಲ ಅಂದರೆ, ಹಾಡು ಕೊಡಲಿಲ್ಲ ಅಂದರೆ ನಿಮ್ಮ ಆಫೀಸಿಗೆ ಬಂದು ಹೇಳ್ಬಿಡ್ತೀನಿ ಆಯ್ತು. ಇವ್ರಿಗೆ ಭಯ, ಆಫೀಸಿಗೆ ಬಂದು ಹೇಳಿದ್ರೆ ಕೆಲಸ ಹೋಗುತ್ತೆ, ಹೇಳಿದ್ದಲ್ಲ. ಈಗ ಬರೆಯೋಕ್ಕಾಗ್ತಾ ಇಲ್ಲ, ಏನು ಮಾಡೋದು? ಆಮೇಲೆ ಸುಮ್ಮನೆ ಕೂತ್ಕೊಂಡು ನನಗೆ ಯೋಚನೆ ಮಾಡ್ತಾ ಇರುತ್ತೆ. ಯೋಚನೆ ಮಾಡ್ತಾ ಇದ್ದಾಗ ಈ ರೂಮ್ ಇರ್ತಿಲ್ಲ, ಆ ರೂಮಲ್ಲಿ ಈ ಥರ ಒಂದು ಗೊಂಬೆಗಳು ಹಾಕಿರ್ತಾರಲ್ಲ, ಈಗ ಆರ್ಟ್ ಪೇಂಟಿಂಗು ಎಲ್ಲ ಹಾಕ್ತಾರಲ್ಲ, ಅಲ್ಲೊಂದು ಗೊಂಬೆ ಐತಂತೆ. ಗೊಂಬೆ ಇದೆಯಲ್ಲ. ಆಮೇಲೆ ಮನೆಗೆ ಫೋನ್ ಮಾಡಿದ್ರು. ಮನೆಗೆ ಫೋನ್ ಮಾಡಿ ಹೆಂಡತಿ ಹೇಳಿದಂತೆ, ನೀವು ಫೋನ್ ಮಾಡಿ ಎಷ್ಟು ದಿನ ಆಯಿತು, ಎಲ್ಲಿದ್ದೀರಾ ಏನು ಅಂತ, ನಮಗೆ ಹೆಂಡತಿ ಮಕ್ಕಳ ಜ್ಞಾನ ಅಲ್ಲ ನಿಮಗೆ, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತೀರಾ ನೀವು, ನಮ್ಮ ಪಡೆ ನಾವಿಲ್ಲಿ ಕಷ್ಟಪಡಬೇಕು. ನನ್ನ ಮೇಲೆ ಇವರು ನಮ್ಮ ಕಷ್ಟನ ಹೇಳ್ಕೊಳಕ್ಕಾಗ್ತಿಲ್ಲ ಅಂದ್ಕೊಂಡು, ಆಮೇಲೆ ಹಾಡು ಬರೀಬೇಕು, ಮತ್ತು ಮನೆ ಬ್ಯಾಲೆನ್ಸ್ ಮಾಡಬೇಕು, ಆಫೀಸ್ ಒತ್ತಡ ನಿಭಾಯಿಸ್ಬೇಕು, ಅದ್ರ ಮಧ್ಯದಲ್ಲಿ ನಾಟಕ, ಸಂಗೀತ, ಫ್ರೆಂಡ್ಸ್ ಇರ್ತಾರಲ್ಲ, ಎಲ್ಲರೂ ಮ್ಯಾನೇಜ್ ಮಾಡಬೇಕು. ಹೆಂಗೆ ಮ್ಯಾನೇಜ್ ಮಾಡೋಕೆ ಗೊತ್ತಾಗ್ತಿರೋ ಅಂತ. ಆಮೇಲೆ ಗೊಂಬೆ ಏನೂ ಗೊತ್ತಿಲ್ಲ, ಸ್ಮೈಲ್ ಕೊಡ್ತಾ ಇದೆ ಗೊಂಬೆ. ಆಮೇಲೆ ಕೂತ್ಕೊಂಡು ಹಂಗೆ ಯೋಚನೆ ಮಾಡ್ತೀವಿ, ಕಂಬದ ಮೇಲಿನ ಗೊಂಬೆ, ಆ ಗೊಂಬೆ ನಗ್ತಾ ಇತ್ತಲ್ಲ, ನೀನು ನಗ್ತಾ ಇದೆಯಾ, ಅದು ಸಂತೋಷದ, ದುಃಖದ, ವ್ಯಂಗ್ಯದ. ಕಂಬದ ಮೇಲಿನ ಗೊಂಬೆ ನಮ್ಮ ನೆನಕೆ ಏನು. ಆಮೇಲೆ ಚಿತ್ತಾರ ಅಂದರೆ ಗೋಡೆ ಮೇಲೆ ಚಿತ್ರ ಬರ್ತಿರ್ತಾರಲ್ಲ, ಆ ಚಿತ್ತಾರ ಅದೆಲ್ಲ ನೆನ್ಪಿಟ್ಕೊಂಡು ಫಸ್ಟ್ ಸಲ ಹಂಗೆ ಬರ್ಕೊಂಡು ಹೋದಾಗ ಇವ್ರ ಕಷ್ಟ, ಇವ್ರ ಸ್ಥಿತಿ, ಆ ಸ್ಥಿತಿ ಜೊತೆಗೆ ಸಿನಿಮಾದಲ್ಲಿ ಹೀರೋಯಿನ್ ಇರ್ತಾಳಲ್ಲ, ಆ ಹೀರೋಯಿನ್ಗೂ ಅಷ್ಟೇ, ಅವಳು ಒಂದು ರೂಮಲ್ಲಿ ಕೂಡ ಆಗ್ತಂಗೆ ಆಗಿರುತ್ತೆ ಆ ಸಿನಿಮಾದಲ್ಲಿ. ಸೊ ಇವರು ರೂಮಲ್ಲಿ ಕೂತ್ಕೊಂಡಿದ್ರು, ರೂಮಲ್ಲಿ ಕೂಡ ಹಾಕಿದ್ರು. ಬಂದು ಇವರು ಕೂಡ ಇವ್ರ ಆಫೀಸಲ್ಲಿ ಬಂದು ಅವಳು ಸಿನಿಮಾದಲ್ಲಿ ಬಂದು ಆಯ್ತಾ, ಎರಡನ್ನು ಅವ್ರ ಸ್ಥಿತಿ ಇವ್ರ ಸ್ಥಿತಿ ಎರಡನ್ನು ಕಂಪೇರ್ ಮಾಡ್ಕೊಂಡು ಹೋದಂಗೆ ಲೈನ್ ಹೊಡಿತಾ ಹೊಸ ಸಾಲು ಹೊಡಿತಾ ಹೋಯ್ತು. ಆಮೇಲೆ ಅವರು ರಂಗಭೂಮಿಯಿಂದ ಬಂದವರು ಅಂತ. ಆಮೇಲೆ ನಾಟಕ ಆಗಿತ್ತು. ಆಮೇಲೆ ನಾಟಕ ಸಂದರ್ಭ ಸನ್ನಿವೇಶ ಎಲ್ಲ ನೆನಪಿತ್ತು ಚೆನ್ನಾಗಿ, ಅದೆಲ್ಲ ಇಟ್ಕೊಂಡು ಹಾಡ್ಬಾರ್ದು. ಇದು ಹಾಡು ಸೂಪರ್. ಅವ್ರ ಸನ್ನಿವೇಶಗಳನ್ನೆಲ್ಲ ಮಿಸ್ ಮಾಡಿ ಸಾಂದರ್ಭಿಕವಾಗಿ ಬರ್ದಿರೋಂಥದ್ದು. ಕಂಬದ ಮೇಲಿನ ಗೊಂಬೆ ಅಂದ್ರೆ ಒಂಥರ ಆ ಕಡೆನೂ ಇಲ್ಲ ಈ ಕಡೆ ಇಲ್ಲ ಅನ್ನೋ ಥರದ್ದು ಒಂದು ಐಡಿಯಾ ಚೆನ್ನಾಗಿದೆ ಸರ್ ಇದು. ಸರ್, ಈಗ ಮತ್ತೆ ಇನ್ನೊಂದು ಸೂಪರ್ ಆಗಿರೋ ಹಾಡು ಅಂದ್ರೆ, ನನ್ಗೆ ಯಾವಾಗ್ಲೂ ಕಾಡಿದ್ದು ಗೀತಾ ಸಿನಿಮಾದೊಂದು ಹಾಡು, ಶಂಕರ್ ನಾಗ್ ಸರ್ ಡೈರೆಕ್ಷನ್ ಮಾಡಿದ್ದು, ಅರುಂಧತಿ ಅಮ್ಮ ಅವ್ರು ಬರ್ದಿದ್ದಂತ ಒಂದು ಸಿನಿಮಾ ಅದು ಗೀತಾ. ಇವಾಗ್ಲೂ ಆ ಸಿನಿಮಾ ನೋಡಿದ್ರೆ ಅಷ್ಟು ಕಾಡುವಂಥ ಸಿನಿಮಾ. ಅದ್ರದ್ದು ಆಲ್ಬಮ್ಗಳೇ ಒಂದು ವಿಶೇಷ. ಗೀತಾದಲ್ಲಿ ಬರೋ ಅಷ್ಟು ಹಾಡುಗಳು ಅಷ್ಟು ಅದ್ಭುತವಾಗಿದೆ. ಯಾಕೆ ಅದೊಂಥರ ಬ್ಯೂಟಿಫುಲ್ ಕಾಂಬಿನೇಷನ್ ಇದ್ದಂಥ ಸಿನಿಮಾ.
ಇಳೆಯರಾಜ ಸರ್ ಮ್ಯೂಸಿಕ್ ಮಾಡಿದ್ರು. ಅದರಲ್ಲಿ ನನಗೆ ನಾನು ಆರ್ಟಿಕಲ್ ಓದಾಗ್ಲಿಂದಲೂ ಕಾಡದಂಥ ಇನ್ಸಿಡೆಂಟ್ ಆ್ಯಕ್ಚುಲಿ ಅದು ಯಾವಾಗಲೂ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹಂಚ್ಕೊತಾ ಇದ್ದಿದ್ದು, ಏನೇ ಕೇಳು ಕೊಡುವೆ ನಿನಗೆ ನಾನೀಗ ಹಾಡಿನ ಬಗ್ಗೆ ಹೇಳೋದಾದ್ರೆ ಏನು ಸರ್? ನಮಗೆಲ್ಲ ಎಲ್ಲರಿಗೂ ಗೊತ್ತಲ್ಲ, ಶಂಕರ್ನಾಗ್ ಸಿನಿಮಾದಲ್ಲಿ ಹಾಡುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಾಡು ಪ್ರಿಸರ್ವೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಹೇಗೆ ಮಾಡಿದ್ರು, ಹೇಗೆ ಬಂತು, ಚೆನ್ನಾಗಿದೆ ಹಾಡು ಅಂತ. ಹಾಗಂತ ಅಂದಮೇಲೆ ನಾವೇನು ಮಾಡ್ತೀವಿ, ಈ ಗೀತಾ ಸಿನಿಮಾ ಬಗ್ಗೆ ಯಾರಿಗೆ ಚೆನ್ನಾಗಿ ಗೊತ್ತದೆ ಅಂತ ಯೋಚನೆ ಮಾಡಿದಾಗ ರಮೇಶ್ ಭಟ್ಗೆ ಗೊತ್ತಿರುತ್ತೆ. ಸೊ ರಮೇಶ್ ಭಟ್ಗೆ ಫೋನ್ ಮಾಡಿದ್ವಿ, ಸರ್ ಹಿಂಗೆ ಈ ಥರ ಹಾಡು ಹುಟ್ಟಿದ ಸಮಯ ಅಂತ ನಾವು ಬರಿತಾ ಇದ್ವಿ, ದಯವಿಟ್ಟು ನೀವು ನಮ್ಗೆ ಒಂದು ಸ್ಟೋರಿ ಹೇಳಿ. ಅವರು ಆಯಿತು ನಾನು ಹೇಳ್ತೀನಿ, ಏನೇ ಚೋಟ್ಲಿಗೆ ಹೋಗೋಣ, ದೋಸೆ ತಿನ್ನೋಣ. ನಾವು ಭಯ, ದೋಸೆ ತಿನ್ಕೊಂಡು ಹಾಡು ಕತೆ ಹೇಳಿದ್ರೆ ಏನು ಮಾಡೋದು ಅಂತ. ಸರ್ ಏನೇ ಹೋಟ್ಲಿಗೆ ಹೋದ ತಕ್ಷಣ ಆಯಿತು, ಆ ಹೋಟ್ಲರೆಲ್ಲ ಓನರ್ ಸಮೇತ ಬಂದು ರಮೇಶ್ ಭಟ್ಕ ವೆಲ್ಕಮ್ ಶುರು ಮಾಡಿದ್ರು. ಮಾಡಿದ್ಮೇಲೆ ಅವರು ಇವರೆಲ್ಲ ಸೇರ್ಕೊಂಡ್ಮೇಲೆ ಮುಗಿತು ನಮ್ಮ ಕತೆ. ದೋಸೆ ತಿನ್ನಿಸ್ಬಿಟ್ಟು ಕಲಿಸ್ಬಿಟ್ರೆ ಏನು ಮಾಡೋದು ನಾವು. ಆಮೇಲೆ ರಮೇಶ್ ಭಟ್ ಹೇಳಿದ್ರು, ಇಲ್ಲ ದೋಸೆ ತಿನ್ನೋಣ, ಅವ್ರಿಗೆ 5 ನಿಮಿಷ ಅವ್ರ ಜೊತೆ ಮಾತಾಡಿ ಆಮೇಲೆ ನಿಮ್ಗೆ ಹಾಡು ಕತೆ ಹೇಳ್ತೀನಿ. ಸರಿ ಆಯಿತು ಅಂತ ಅಂದಮೇಲೆ ದೋಸೆ ತಿಂದಾಯ್ತು. ದೋಸೆ ತಿಂದಮೇಲೆ ರಮೇಶ್ ಭಟ್ ಹೇಳಿದ್ರು, 10 ನಿಮಿಷ ನಮಗೆ ಟೈಮ್ ಕೊಡಿ, ಅವರೆಲ್ಲರಿಗೂ 10 ನಿಮಿಷ ಟೈಮ್ ಕೊಡಿ, ನಾವು ಸ್ವಲ್ಪ ಮಾತಾಡಬೇಕು. ಸರಿ ಜನ ಎಲ್ಲ ದೂರ ಉಳಿದ್ಮೇಲೆ ಗೀತಾ ಸಿನಿಮಾದ ಹೇಳ್ತೀನಿ ಇಷ್ಟ ಸ್ಟೋರಿ. ಸರಿ ಹೇಳಿ ಸರ್ ಅಂದ್ವಿ. ಸರಿ ಮೇಲೆ ರಮೇಶ್ ಭಟ್ ಹೇಳಿತ್ತು, ಗೀತಾ ಸಿನಿಮಾಕ್ಕೆ ಚೆನ್ನೈನಲ್ಲಿ ಹಾಡು ರೆಕಾರ್ಡಿಂಗ್ ಎಲ್ಲ ನಡೀತಾ ಇತ್ತು. ಸರಿ ಅವ್ರಿಗೆ ಮೊದಲಿಂದನೂ ಜಿ ಕೆ ವೆಂಕಟೇಶ್ ಮತ್ತು ಇಳೆಯರಾಜ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಶಂಕರ್ನಾಗ್. ಇಳೆಯರಾಜಾಗೆ ಹೇಳ್ಬಿಟ್ಟು ಒಂದು ಮ್ಯೂಸಿಕ್ ಅದು ಟ್ಯೂನ್ ಕೊಡಿ ಅಂತ ಕೇಳಿದ್ರು. ಟ್ಯೂನ್ ಕೊಡಿ ಅಂತ ಅಂದಾಗ ಇಳೆಯರಾಜ ಟ್ಯೂನ್ ಕೊಡ್ತೀನಿ, ಜೊತೆಗೆ ಹಾಡು ಕೂಡ ರೆಡಿ ಇದ್ದಾರೆ, ಅವ್ರ ಟೈಮು ಸಿಕ್ಕಿದೆ ನಮಗೆ, ಅರ್ಜೆಂಟಾಗಿ ಒಂದು ಹಾಡು ಬರ್ಸಿದ್ದಾರೆ, ನಾಳೆ ರೆಕಾರ್ಡಿಂಗ್ ಮಾಡಿಸ್ಬಿಟ್ಟು 2 ದಿನದಲ್ಲಿ ಅಂತ ಹೇಳಿದ್ರು. ಹಂಗಂತ ಆದಮೇಲೆ ಈ ಸಿನಿಮಾ ಕೆಲಸ ನಡೀತಿದ್ದಲ್ಲ ಚೆನ್ನೈನಲ್ಲಿ ನಡೀತಾ ಇತ್ತು, ಮದ್ರಾಸಲ್ಲಿ. ಮದ್ರಾಸಲ್ಲಿ ನಡೀತಿದ್ದಾಗ ಮದ್ರಾಸ್ನಲ್ಲಿ ಸ್ವಾಗತ್ ಹೋಟೆಲ್ಲು, ಇಲ್ಲಾಂದರೆ ಪಾಮ್ಗಳು ಅಂತ 2 ಹೋಟೆಲ್. ನಮ್ಮ ಕನ್ನಡ ಡೈರೆಕ್ಟರ್ಸ್ ಯಾರೇ ಹೋದ್ರು ಅಲ್ಲೇ ಉಳ್ಕೋಬೇಕು ಆಯಿತಾ. ಅದು ಬಿಟ್ಟರೆ ವುಡ್ಲ್ಯಾಂಡ್ಸ್ 3 ಕಡೆ ಶಂಕರ್ನಾಗ್ 3 ಕಡೆ ನೋಡಿದ್ರು. ಶಿವಶಂಕರ ಇಲ್ಲ ಅಂದರೆ ಬೆಂಗಳೂರು ಇದ್ದಾರೆ ಅಂತ. ಬೆಂಗಳೂರಲ್ಲಿ ಜನಾರ್ದನ ಹೋಟೆಲ್ ಇಲ್ಲ ಅಂತಂದರೆ ರಾಜ್ಕುಮಾರ್ ಕ್ಯಾಂಪ್ ಎಲ್ಲ ಇದೆ, ಶೂಟಿಂಗ್ ಅಲ್ಲೇ ಇದ್ದಾರೆ. ಇಷ್ಟೇ ಫಿಕ್ಸ್ ಹೇಳೋ ಜಾಗಗಳು, ಇನ್ಯಾವುದೂ ಇಲ್ಲ. ಸರಿ ಆಮೇಲೆ ಶಂಕರ್ನಾಗ್ ಹೇಳದಂತೆ ಒಂದು ಕೆಲಸ ಮಾಡು, ತಕ್ಷಣ ನೀನು ಬೆಂಗಳೂರಿಗೆ ಹೋಗು, ಜನಾರ್ದನ ಹೋಟ್ಲಿಗೆ ಹೋಗು. ಜನಾರ್ದನ ಹೋಟ್ಲಿಗೆ ಹೋದರೆ ಶಿವಶಂಕರ್ಲೇ ಇದ್ದಾರೆ ಅಂತ ಗೊತ್ತಾಗುತ್ತೆ ಅಂದಮೇಲೆ ಒಂದು ಹಾಡು ಬಸ್ಕೊಂಬ, ಡ್ಯೂಯಟ್ ಸಾಂಗ್ ಅಂತ ಹೇಳು ಅಷ್ಟೇ, ಇನ್ನೇನು ಇಲ್ಲ. ಸನ್ನಿವೇಶ ಸಂದರ್ಭ ಏನೂ ಇಲ್ಲ. ಆಮೇಲೆ ರಮೇಶ್ ಭಟ್ ಅಲ್ಲಿಂದ ಬಸ್ ಹತ್ತಿ ಇಲ್ಲಿಗೆ ಬಂದಮೇಲೆ ಹೋಟೆಲಲ್ಲಿ ಕೇಳಿದ್ದಾರೆ. ಕೇಳಿದಾಗ ಶಿವಶಂಕರ್ ಇಲ್ಲ, ರಾಜ್ಕುಮಾರ್ ಸಿನಿಮಾ ಶೂಟಿಂಗ್ ಆಗ್ತದೆ ಮೈಸೂರಿಗೆ ಹೋಗಿದ್ದಾರೆ. ಮೈಸೂರಲ್ಲಿ ಸುಜಾತ ಅಂತ ಹೋಟೆಲ್ ಆಗ ಫೇಮಸ್, ಆ ಹೋಟೆಲ್ ಇರ್ತಾರೆ ಅವರು. ಸರಿ ರಮೇಶ್ ಭಟ್ ಶಂಕರ್ನಾಗ್ ಹೇಳಿದಂತೆ ಫೋನ್ ಮಾಡಿ ಟ್ರೈನ್ ಕಾಲ್ ಮಾಡಿ, ಈ ಥರ ಆಗಿದೆ, ಅವ್ರು ಮೈಸೂರಲ್ಲಿದ್ದಾರೆ ಅಂತ. ಸರಿ ಶಂಕರ್ನಾಗ್ ನೋಡೋ ಸಿಚುವೇಶನ್ ಈ ಥರ ಇದೆ, ಸನ್ನಿವೇಶ ಈ ಥರ ಇದೆ, ಅವ್ರ ಸನ್ನಿವೇಶ ಇತ್ತು, ಅವ್ರದ್ದು ಸ್ಕ್ರಿಪ್ಟಲ್ಲಿ ರೆಡಿ ಆಗಿತ್ತಲ್ಲ, ಸನ್ನಿವೇಶ ಇತ್ತು. ತಕ್ಷಣ ಮೈಸೂರಿಗೆ ಹೋಗಿ ಭೇಟಿ ಮಾಡಿಬಿಟ್ಟು ಒಂದು ಹಾಡು ಕೇಳಿದ ಮೇಲೆ ನಾಳೆ ಬೆಳಗ್ಗೆ 12 ಗಂಟೆಗೆ ರೆಕಾರ್ಡಿಂಗ್ ಆಯಿತಾ. ರೆಕಾರ್ಡಿಂಗ್ ಇದೆ ಅಂದರೆ 12 ಗಂಟೆ ಡೇಟ್ನ 2 ಗಂಟೆ 3 ಗಂಟೆಗೆ ಶಿಫ್ಟ್ ಮಾಡಿಸ್ಬೋದು. ಆದರೆ ನೀನು ರಾತ್ರಿ ಬರಲೇಬೇಕು, ವಾಪಸ್ ಹಾಡು ತೊಗೊಂಡು ಬರಬೇಕು ಅಂತ ಅಂದ್ರಂತೆ. ಅಂತಂದ್ಮೇಲೆ ರಮೇಶ್ ಭಟ್ ಆಯಿತು ಒಪ್ಕೊಂಡು ಮೈಸೂರಿಗೆ ಹೋಗಿ ಇಲ್ಲಿ ಕೇಳಿದ್ರೆ ರಾಜ್ಕುಮಾರ್ ಫಿಲ್ಮಲ್ಲಿ ಶೂಟಿಂಗ್ ಆಗ್ತಿದೆ ಅಂತ. ಇವರು ಅಲ್ಲೇ ಜಾಗ ಹೇಳಿದ್ದಾರೆ, ಈ ಜಾಗ ಅಂತ ಎಲ್ಲ ಹೋಗಿದ್ದಾರೆ, ಎಲ್ಲಿ ಹೋದ್ರೂ ಇಲ್ಲ ಜಾಗ. ಶಿವಶಂಕರ್ ಇಲ್ಲ. ಆಮೇಲೆ ಮ್ಯಾನೇಜರ್ ಕೇಳಿದ್ರಂತೆ, ನಾನು ಅಲ್ಲಿಂದ ಬಂದಿದ್ದೀನಿ ನೋಡೋಣ ಅಂತ, ಮನುಷ್ಯ ಸಿಗ್ತಾ ಇಲ್ವಲ್ಲ ಅಂತ ಹೇಳಿದ್ರಂತೆ. ಇವರು ಒಂದು ಕೆಲಸ ಮಾಡಿ ಸರ್, ನೀವು ಶೂಟಿಂಗ್ ಕೆಲಸ ಎಲ್ಲ ಮುಗ್ದಿದೆ, ಅವ್ರದ್ದು ಹಾಡೆಲ್ಲ ಬರ್ಕೊಟ್ಟಿದ್ರೆ, ಸಮಸ್ಯೆನೆಲ್ಲ ಕೊಟ್ಟಾಗಿದೆ, ಅವ್ರು ಎಷ್ಟು ತಗೋತಾ ಇರ್ಬೋದು, ನೀವು ಸುಜಾತ ಹೋಗಿ ಅಲ್ಲಿ ಕೇಳಿ. ಸರಿ ಇವ್ರು ಹೋಟ್ಲಿಗೆ ಬಂದು ಕೇಳಿದ್ದಾರೆ. ಹೋಟ್ಲಿಗೆ ಬಂದು ನೋಡಿದ್ರೆ ಅವ್ರ ರೂಮ್ ಬೀಗ ಹಾಕಿದೆ. ಇಲ್ಲೇ ಇದ್ದಾರೆ ನಿಜ, ಶಿವಶಂಕರ್ ರೂಮ್ ಮಾಡೋದಿಲ್ಲ, ಬಟ್ ರೂಮ್ ಬೀಗ ಹಾಕಿದೆ ಅಂತ. ಆಮೇಲೆ ಇವ್ರು ಏನು ಮಾಡೋದು, ನಾನು ಅಲ್ಲಿಂದ ಬಂದಿದ್ದೀನಲ್ಲಪ್ಪ ಹೋಗಬೇಕು ಅಂತ ಕೇಳಿದ್ರು ಮ್ಯಾನೇಜರ್ಗೆ. ಆ ಮ್ಯಾನೇಜರು ಸರ್ ಒಂದು ಕೆಲಸ ಮಾಡಿ,
ಅವ್ರು ಎಲ್ಲೇ ಹೋದ್ರು 9 ಗಂಟೆಗೆ ಬಂದೇ ಬರ್ತಾರೆ ನಾವು ಹೌದು. ಇಲ್ಲೇ ಕೂತ್ಕೊಳ್ಳಿದ್ದೀವಿ ಅಂತ ಇರುತ್ತೆ. ನನ್ನ ಮೇಲೆ ಇವರು ರಿಸೆಪ್ಷನಲ್ಲಿ ಕೂತಿದ್ದಾರೆ ಕಾಯ್ಕೊಂಡು. ಕರೆಕ್ಟಾಗಿ 9 ಗಂಟೆಗೆ ಶಿವದಶಂಕರ್ ಬಂದಿದ್ದಾರೆ. ಶಿವದಶಂಕರ್ ಬಂದ ತಕ್ಷಣ ರಮೇಶ್ ಭಟ್ ನಿಂತ್ಕೊಂಡು, ಸರ್ ನಮಸ್ಕಾರ, ನಾನು ಚೆನ್ನೈನಿಂದ ಮದ್ರಾಸಿಂದ ಬಂದಿದ್ದೀನಿ ಸರ್, ನಿಮ್ಮ ನೋಡೋಕ್ಕೆ ಅಂತ ಬಂದೆ. ಅವ್ರು ಶಿವಶಂಕರ್ ಹೌದಾ, ಮನೆಗೆ ಕೂತ್ಕೊಳ್ಳಿ ಅಂತ ಅಂದಮೇಲೆ ಇವ್ರು ಕೇಳಿದಂತೆ, ಸರ್ ಶಂಕರ್ನ ಕಳಿಸಿದ್ದಾನೆ ಸರ್. ಹೌದಾ, ಆಯಿತು, ಏನು ವಿಷಯ? ಆಮೇಲೆ ಅವ್ರು ಹೇಳಿದಂತೆ, ಸರ್ ಒಂದು ಹಾಡಬೇಕು ನಮಗೆ, ನಾಳೆ ಬೆಳಗ್ಗೆ ರೆಕಾರ್ಡಿಂಗ್ ಇದೆ. ಶಿವಶಂಕರ್ ಅಲ್ಲಪ್ಪ, ಈಗ ನೋಡಿದ್ರೆ 9 ಗಂಟೆ, 11:30ಗೆ ಮೈಸೂರಿಂದ ಬಸ್ ಇದೆ ಚೆನ್ನೈಗೆ. ಅಷ್ಟೊಳಗೆ ನಾನು ಹಾಡು ಬರ್ಕೊಡ್ಬೇಕು. ಬರೀ ಈಗ ಏಕಾಕ್ಕೆ ಬರ್ಕೊಡು ಅಂದ್ರೆ ಏನು ಬರ್ಕೊಡೋಕ್ಕಾಗುತ್ತೆ? ನಾನು ಈಗ ಅಲ್ಲಿಂದ ಸುಸ್ತಾಗಿ ಬಂದಿದ್ದೀನಿ ಈಗ ತಾನೆ ಅಂತ ಹೇಳಿದಂತೆ. ರಮೇಶ್ ಭಟ್, ಸರ್ ಇಲ್ಲ ಸರ್, ನೀವು ಒಂದು ಹೆಂಗಾದ್ರು ಟ್ರೈ ಮಾಡಿ ಸರ್, ನೀವು ಬರೆದು ಮನಸ್ಸು ಮಾಡಿದ್ರೆ ಆಗುತ್ತೆ ಸರ್ ಅಂತ ಕೇಳೋದು. ಹಂಗಂದ ಮೇಲೆ ಶಿವಶಂಕರ್ ಹೌದು ಆಯಿತು ನೋಡೋಣ ಕೂತ್ಕೊಳ್ಳಿ 2 ನಿಮಿಷ ಆದಮೇಲೆ ಶಿವಶಂಕರ್ ಭಟ್ರೆ ಬನ್ನಿ ಇಲ್ಲ ಅನ್ನೋದು. ಬನ್ನಿ ಅಂತ ಹೋಗಿದ್ದಾರೆ ಇವರು. ನಾನು ಹಾಡು ಬರ್ಕೊಡ್ತೀನಲ್ಲ, ನೀವೇನು ಕೊಡ್ತೀರಾ? ಇವ್ರ ಶಾಕ್. ಜಾಸ್ತಿ ಕಾಸು ಕಾಲ್ಬಿಟ್ರೆ ಏನು ಮಾಡೋದು? ದುಡ್ಡಿಲ್ಲ, ಕನ್ಫ್ಯೂಷನ್. ಅವರು ಏನು ಹೇಳಿಲ್ಲ. ಏನಾದ್ರು ಕೇಳ್ಬಿಟ್ರೆ ಹಾಡು ಕೊಟ್ಟಿದ್ದೆಲ್ಲ ಕೊಡಪ್ಪ ಅಂದ್ರೆ ಏನು ಮಾಡೋದು? ಗೊತ್ತಾಗಲ್ಲ. ಗಾಬರಿ ಇವ್ರೇನು ಮಾಡಿದ್ರಂತೆ, ಸೊ ನಿಮಿಷ ನನಗೆ ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ಆಗಲ್ಲ ಲೈಟ್ನಿಂಗ್ ಕಾಲ್ ಹತ್ತಿತ್ತು. ಲೈಟ್ನಿಂಗ್ ಕಾಲ್ ಅಂದರೆ ತಕ್ಷಣ ನೀವು ಫೋನ್ ಮಾಡಿದ ತಕ್ಷಣ ಇನ್ನೊಂದು ಕಡೆ ಸಂಪರ್ಕ ಸಿಗ್ತಿತ್ತು. ಈಗ ನಾವು ಒಂದೇ ಸಲ ಮಾಡ್ತೀವಲ್ಲ, ಆ ಥರ ಇರಲಿಲ್ಲ. ಇವು ಹೋಟ್ಲ್ ಮ್ಯಾನೇಜರ್ಗೆ ಶಂಕರ್ನಾಗಲ್ವ, ಶಂಕರ್ನಾಗ್ ಅಂದ್ಬಿಟ್ಟು ಸರ್ ಲೈಟಿಂಗ್ ಕಾಲ್ ಮಾಡಿ ಅಂದ್ಬಿಟ್ಟು ಕೇಳಿ ಶಂಕರ್ನಾಗು ಆಯ್ತಾ ಹಾಡಾಯ್ತು ಅನ್ನೋದಕ್ಕೆ ಇವರು ಹೇಳಿದ್ದಾರೆ. ಬೆಳಗ್ಗೆಯಿಂದ ಹಿಂಗೆಲ್ಲ ಆಯಿತು, ಈಗ ಸಿಕ್ಕಿದ್ದಾರೆ, ಬರ್ಕೊಡಿ ಅಂತ ಕೇಳಿದೆ. ಬರ್ಕೊಟ್ರೆ ಏನು ಕೊಡ್ತೀಯ? ಅವನೇ ಕೇಳು, ಶಂಕರ್ನಾಗ್ ಕೇಳು, ಅವನೇನು ಕೊಡ್ತಾನೆ ಅಂತ ಕೇಳು. ಹಂಗಂತ ಅಂದಾಗ ಆ ಕಡೆಯಿಂದ ಶಂಕರ್ನಾಗ್, ಅವ್ರಿಗೆ ಏನು ಕೇಳಿದ್ರು ಕೊಡ್ತೀರಿ, ಏನು ಕೊಡ್ತಾನೆ ಅಂತ ಕೇಳಿದ್ರಲ್ವಾ, ನೀವೇನು ಕೇಳಿದ್ರು ಕೊಡ್ತಾರೆ ಅಂತ ಹೇಳ್ಬಿಡು. ಅವ್ರು ಫೋನ್ ಇಟ್ಬಿಟ್ರು, ಬಂದು ಶಿವಶಂಕರ್ ಹೇಳಿದಂತೆ, ಸರ್ ನೀವೇನು ಕೇಳಿದ್ರು ಕೊಡ್ತಾರಂತೆ. ಆಯ್ತಾ, ಇಷ್ಟೇ. ನನ್ನ ಮೇಲೆ ಶಿವಶಂಕರ್ ಹೌದಾ, ನಾನು ಏನು ಕೇಳಿದ್ರು ಕೊಡ್ತೀನಿ ಅನ್ನ ಕೂತ್ಕೊಳ್ಳಿ ಆಯಿತು ಅಂದ್ಬಿಟ್ಟು ಆದಮೇಲೆ ಬಂದು 5 ನಿಮಿಷ ಬಂದಾದ್ಮೇಲೆ ಭಟ್ರೆ ಬನ್ನಿ ಇಲ್ಲ ಅನ್ನತ್ತೆ. ಬನ್ನಿ ಅಂದ್ಮೇಲೆ ಆಮೇಲೆ ನೋಡಿ ಹಾಡು ಬಂದಿದ್ದೀನಿ, ಇದು ಓಕೆನಾ, ಒಂದ್ಸಲ ಓದಿ ನಿಮ್ಗೇನಾದ್ರು ತಪ್ಪು ಕಾಣಿಸುತ್ತೆ ಹೇಳಿ ತಿದ್ದು ಕೊಡ್ತೀನಿ. ಇವ್ರು ತಗೊಂಡು ನೋಡ್ತಿದ್ರೆ ಇವ್ರು ಈಗೇನು ಮಾತಾಡಿದ್ರು, ಏನೇ ಕೇಳೋ ಕೊಡುವೆ ನಿನಗೆ ನಾನೀಗ. ಅದೇ ಮೊದಲನೇ ಸಾಲು ಆಯ್ತಾ. ಹತ್ತಿರ ಬರುವೆ ಇವಾಗ ಭಟ್ರೆ ಬನ್ನಿ ಇಲ್ಲಿಂದ ಅಲ್ಲ, ಸೆಕೆಂಡ್ ಲೈನು ಹತ್ತಿರ ಬರುವೆ ಇವಾಗ ಅಂತಿದೆ ಗಮನಿಸಿ. ಭಟ್ರೆ ಬನ್ನಿ ಇಲ್ಲಿ ಹತ್ರ ಬನ್ನಿ ಅಂತ ಅಂದ್ರಲ್ಲ, ಅದು ಏನೇ ಕೇಳು ಶಂಕರ್ನಾಗ್ ಹೇಳಿದ್ರು ಏನು ಕೊಡ್ತೀಯ ಅಂದಾಗ ಏನು ಬೇಕಾದ್ರೆ ಕೊಡ್ತೀನಿ ಅನ್ನಲ್ಲ, ಏನೇ ಕೇಳೋ ಕೊಡುವೆ ನನಗೆ ನಾನೀಗ. ಹಾಡು ನೋಡ್ಬಿಟ್ಟು ಭಟ್ಗೆ, ರಮೇಶ್ ಭಟ್ಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಖುಷಿ ಆಗ್ತಾ ಇದೆ, ಕಣ್ಣೀರು ಬರ್ತಾ ಇದೆ. ಯಾಕೆಂದರೆ 5 ನಿಮಿಷ ಏನು ಸನ್ನಿವೇಶ ಏನು ಕೇಳಿದ್ರು ಫುಲ್ ಹಾಡು ಏನು ತಿದ್ದುವಂಗಿಲ್ಲ. ಬಟ್ ಅವ್ರ ಮನಸ್ಸು ಎಷ್ಟು ಒಳ್ಳೆಯದು. ಶಿವಶಂಕರು ಬರೆದ ಮೇಲೆ ನಿಮ್ಗೇನೋ ಚೇಂಜ್ ಮಾಡಬೇಕು ಅನ್ಸುತ್ತೆ, ನೀವು ಚೇಂಜ್ ಮಾಡ್ಕೊಳ್ಳಿ. ಈ ಪದ ಕಠಿಣವಾಗಿದೆ ಅಂತಂದರೆ ಸ್ವಲ್ಪ ಪದ ಹಾಕ್ತೀರಾ ಹಾಕ್ಕೊಳ್ಳಿ, ಅಥವಾ ನಾನೇ ಹಾಕಬೇಕು ಅಂದರೆ ಇನ್ನೊಂದ್ಸಲ ಹಾಕ್ಕೊಡ್ತೀನಿ ಅಂತ ಅಂತಿದ್ರಂತೆ. ರಮೇಶ್ ಭಟ್ ಹೇಳಿದ್ರು, ಎಷ್ಟು ದೊಡ್ಡ ಮನುಷ್ಯ ಅವರು ಅಂದರೆ ನಾವು ಅವ್ರಿಗೆ ದುಡ್ಡು ಕೊಟ್ಟಿಲ್ಲ, ಅಡ್ವಾನ್ಸು ಕೊಟ್ಟಿಲ್ಲ, ಅವ್ರ ಕಷ್ಟ ಏನು ಅಂತಲೂ ಕೇಳಿಲ್ಲ. ಯಾಕೆಂದರೆ ಅವರು ಬೆಳಗ್ಗೆ 9 ಗಂಟೆಗೆ ಅಲ್ಲಿಂದ ಬಂದರು, ಕನಿಷ್ಠ ಹೋಗಿ ರೆಸ್ಟ್ ತೊಗೊಂಡು ಬನ್ನಿ, ಫ್ರೆಶ್ ಆಗಿ ಬನ್ನಿ ಅಂತಲೂ ಹೇಳಿಲ್ಲ. ಆಯಿತಾ, ರಿಸೆಪ್ಷನಲ್ಲಿ ಕೂತ್ಕೊಂಡು ಹೊಸ ಹಿಂಗೆ ಅಂತ ಹೇಳಿದ ತಕ್ಷಣ 11:30 ಬಸ್ ಇದೆ ಅಂತ ಇವ್ರು ಅಂದರು. ಆಯಿತಾ, 2.5 ಗಂಟೆ ಒಳಗೆ ಹಾಡು ಬರ್ಕೊಡ್ಬೇಕು. 2.5 ಗಂಟೆ ಅಲ್ಲ, ಬರೀ 20 ನಿಮಿಷ ಬರ್ಕೊಡು. ಅವ್ರು ಆಡಿದ ಪದಗಳನ್ನೇ ಬಳಸ್ಕೊಂಡು 9 ಗಂಟೆ ಕೇಳಿದ್ರು, 9:30ಗೆ ಹಾಡು ಮುಗಿದೋಯ್ತು. ಹಂಗಂದ್ಮೇಲೆ ಅವ್ರಿಗೆ ಹೇಳಿದಂತೆ, ನಿಮ್ಗೆ ಇನ್ನೂ ಟೈಮ್ ಇದೆ, ಬಸ್ ಹೋಗಕ್ಕೆ ಟೈಮ್ ಇದೆ ಅಂದ್ರಲ್ಲ, ಇನ್ನೊಂದ್ಸಲ ಚೆಕ್ ಮಾಡಿ, ಬೇಕಾದರೆ ಅವನಿಗೆ ಫೋನ್ ಮಾಡಿ ಕೇಳಿ. ಇವರು ಇಲ್ಲ, ನಾವೇನು ಫೋನ್ ಮಾಡೋದು ಇರಲೇ ಇಲ್ಲ, ಯಾಕೆಂದರೆ ಅಷ್ಟು ಸ್ಪಷ್ಟವಾಗಿ ಅಷ್ಟು ಸುಂದರವಾಗಿತ್ತು ಹಾಡೋದು ಅಂತ ಹೇಳಿದರು. ರಮೇಶ್ ಭಟ್ ಹೇಳಿದ್ರು ಇದೆಲ್ಲ. ಹಂಗೆಲ್ಲ ಹೇಳಿದ್ಮೇಲೆ ಅವ್ರು ಕುತ್ಕೊಂಡಿದ್ದು ಆವತ್ತು ಸಂದರ್ಭ ನೆನೆಸ್ಕೊಂಡು ಹೇಳ್ತಾರಲ್ಲ, ನನಗೆ ಎಲ್ಲ ಅಂದಾಜು ಕಣ್ಣು ಮುಂದೆ ಹಿಂಗೆ ನಡೀತಾರೆ. ಇಲ್ಲಿ ಶಿವಶಂಕರ್ ಇದ್ದಾರೆ, ಇಲ್ಲಿ ರಮೇಶ್ ಭಟ್ ಇದ್ದಾರೆ, ಇಲ್ಲಿ ಹೋಟೆಲ್ಲು, ಈ ಫೋನ್ ಬಿಲ್ಲು, ಈ ಥರ ಅದು ಲೈವ್ ನಾನು ಬರ್ದಾಗ ಬರೆಯೋಕೆ ಕೂತ್ಕೊಂಡಾಗ ಎಲ್ಲ ನನ್ನ ಕಣ್ಣು ಮುಂದೆ ನಡೀತದೆ ಅಂತ ಅನ್ಕೊಂಡು ಬರ್ತಾರೆ. ಹಂಗಾಗಿ ಓದೋರ್ಗೆ 10 ವರ್ಷ ಆಗಿದೆ, 20 ವರ್ಷ ಆಗಿದೆ ಅಂತಂದ್ರು
ಹಾಗೆ ಓದೋರು ನೆನಪು ಮಾಡ್ಕೋತಾರೆ. ನೆನಪಲ್ಲಿ ಹಾಗೆ ನಾವು ಉಳ್ಕೊಂಡು. ಹಾಡುಬಿಟ್ಟಿಗೆ ಸಮಯ ಬರ್ದಿದ್ರೆ ತುಂಬಾ ಚೆನ್ನಾಗಿತ್ತು ಅಂತಾರೆ. ಹೌದೌದು. ಬರೆಯುವಾಗ ನನ್ಗೆ ಅನ್ಸಿರ್ಲಿಲ್ಲ. ಯಾಕೆಂದ್ರೆ ನಿಮ್ಗೆ ಮೊದಲೇ ಹೇಳಿದಲ್ಲ, ಯಾರು ಮುಟ್ಟಿದಿರೋ ಸಬ್ಜೆಕ್ಟ್ ಮುಟ್ಟಬೇಕು, ಬರೀ 25 ವಾರ ಕೊಟ್ಟರೆ ಸಾಕು ಅವಕಾಶ ಅಂದ್ಕೊಂಡು ಹಂಗೆ ಕೇಳಿದ್ದೆ. ಸರ್ ನನಗೆ ಬರೀ 25 ಇಶ್ಯೂ ಸಂಚಿಕೆ ಬರೆಯಕ್ಕೆ ಮಾತಾ ಕೊಡಿ ಅಂತ. ಅದೇನಾಗೋಯ್ತು, 175 ಸಂಚಿಕೆ ನಡೀತು. ಬ್ಯೂಟಿಫುಲ್. 175 ಹಾಡು ವಿಜಯಕರ್ನಾಟಕದಲ್ಲಿ ಬಂದಿತ್ತು. ಹೀಗೆ 175 ಹಾಡು. ಗ್ರೇಟ್ ಗ್ರೇಟ್ ಸರ್. ನಿಮ್ಮ ಇನ್ನೊಂದು ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಓದಂತ ಪುಸ್ತಕ ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ. ಅದು ಆಕ್ಚುಲಿ ಆ ಟೈಮಲ್ಲಿ ನಮಗೆಲ್ಲ ತುಂಬಾ ಪ್ರಭಾವ ಬೀರಿದಂತ ಪುಸ್ತಕ. ಅಮ್ಮ ಹೇಳಿದ 8 ಸುಳ್ಳುಗಳಲ್ಲಿ ಆಕ್ಚುಲಿ ಆ 8 ಸುಳ್ಳುಗಳು ಪ್ರತಿ ಮನೆಗಳಲ್ಲೂ ನಡೆದಿರುವಂತ ಕಥೆಗಳನ್ನೇ, ಒಂದೊಂದು ಭಾವನೆಗಳ ಮೇಲೆ ಹರಿದು ಹೋಗುವಂತ ಕಥೆಗಳನ್ನೇ. ನಮ್ಮ ಅಮ್ಮ ಹಂಗ ಹಾಕ್ದಾಗ ನಾವೆಲ್ಲ ಕೇಳಿದ್ವಿ, ಅಮ್ಮ ಯಾಕೆ ನೀನು ಕುಡ್ದಿಲ್ಲಲ್ಲ? ಆಗ ಅಮ್ಮ ಇಲ್ಲ, ನನ್ಗೆ ಹಲ್ಲು ನೋವಿದೆ, ಕುಡಿಯಲ್ಲ. ಅವತ್ತೇ ಸಾಯಂಕಾಲ ಪಕ್ಕದ ಮನೆಯಲ್ಲಿ ಅಮ್ಮ ಸ್ವೀಟ್ ತಿಂತಾ ಇದ್ದಾರೆ. ತಾನು ಉಪವಾಸ ಇರಬೇಕು ಅಂದರೆ ಮಕ್ಕಳು ಗೊತ್ತಾಗದಂಗೆ ಅದೊಂದು ಸುಳ್ಳು ಹೇಳ್ಬೇಕು. ಆ ಸುಳ್ಳು ಏನು ಅಂತಂದರೆ, ನಂಗೆ ಸ್ವೀಟ್ ಇಷ್ಟ ಅಲ್ಲ, ಅಮ್ಮ ನಮ್ಗೆ ಇಷ್ಟ ಅಲ್ಲ ಅಂತಂದಮೇಲೆ ನಾವೇನು ಮಾಡ್ತೀವಿ, ಮಕ್ಕಳು ಮನೆಯಲ್ಲಿ ಸ್ವೀಟ್ ಮಾಡಿದಾಗೆಲ್ಲ ಅಮ್ಮನಿಗೆ ಇಷ್ಟ ಅಲ್ಲ ನಾವೇ ತಿಳ್ಕೊಳ್ಳೋದು.